ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನಿರುದ್ಧ ಆರ್ಮಿಜಿಗಲ್ ಯೂಟ್ಯೂಬ್ ಚಾನಲ್. 29 ಜೂನ್ ವರ್ಲ್ಡ್ ಕಪ್ ಗೆದ್ದರು. ಆ್ಯಂಡ್ ದೆನ್ ವಾಟ್ ಫಾಲೋಡ್ ಅನ್ನೋದು ನೋಡಿದ್ದೀರಾ. ಹೌ ಇಂಪ್ಯಾಕ್ಟ್ಫುಲ್ ವಾಸ್ ದಿಸ್ ವರ್ಲ್ಡ್ ಕಪ್ ವಿನ್ ಅಂತ ನೀವೆಲ್ಲ ನೋಡಿದ್ದೀರಾ. ಹೌ ಎಮೋಷ್ನಲಿ ಇಂಡಿಯಾ ರಿಸೀವ್ ದಿಸ್ ವರ್ಲ್ಡ್ ಕಪ್ ವಿನ್ ಅಂತ ನಾವೆಲ್ಲ ನೋಡಿದ್ದೀವಿ. ಆ್ಯಂಡ್ ನಾವೆಲ್ಲ ಎಮೋಷ್ನಲಿ ರಿಸೀವ್ ಮಾಡಿದ್ದೀವಿ ಕೂಡ. ಸ್ಟಾರ್ಟಿಂಗ್ ಫ್ರಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ಅವ್ರದ್ದು ಕಾನ್ವರ್ಸೇಷನ್ ವಿತ್ ದ ಇಂಡಿಯನ್ ಕ್ರಿಕೆಟ್ ಟೀಮ್ ನೀವೇನಾದರೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೌ ಕಾನ್ಷಿಯಸ್ಲಿ ನರೇಂದ್ರ ಮೋದಿ ಜಿ ವಾಸ್ ಆಲ್ಸೋ ಫಾಲೋಯಿಂಗ್ ದ ವರ್ಲ್ಡ್ ಕಪ್ ಅಂತ. ಸೊ ಫ್ರಮ್ ನರೇಂದ್ರ ಮೋದಿ ಟು ಆಲ್ ದ ಸಿಟಿಸನ್ಸ್ ಆಫ್ ಇಂಡಿಯಾ ಈ ಒಂದು ವರ್ಲ್ಡ್ ಕಪ್ನ ಫಾಲೋ ಮಾಡ್ತಿದ್ರು. ಆ್ಯಂಡ್ ಎವ್ರಿಬಡಿ ವರ್ ಜಸ್ಟ್ ರಿಯಲಿ ಇಲೇಟೆಡ್ ಆ್ಯಂಡ್ ರಿಸೀವ್ ದಿಸ್ ವರ್ಲ್ಡ್ ಕಪ್ ವಿನ್ ಎಮೋಷ್ನಲಿ. ಆ್ಯಂಡ್ ಇಟ್ ವಾಸ್ ಅ ವೆರಿ ಹ್ಯಾಪಿ ಮೊಮೆಂಟ್ ಫಾರ್ ಇಂಡಿಯಾ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಅವ್ರನ್ನ ಡೆಲ್ಲಿಯಲ್ಲಿ ಮೀಟ್ ಮಾಡಿದ ನಂತರ ವಾಟ್ ಫಾಲೋಡ್ ಇಟ್ ಈಸ್ ಡೆಫಿನೆಟ್ಲಿ ಫಾರ್ ದ ಹಿಸ್ಟ್ರಿ ಬುಕ್ಸ್ ಅಂತ ಹೇಳ್ಬೋದು. ಮುಂಬೈನಲ್ಲಿ ವಿಕ್ಟ್ರಿ ಪೆರೇಡ್ ಮಾಡಿದ್ರು ಇಂಡಿಯನ್ ಕ್ರಿಕೆಟ್ ಟೀಮ್ ವಿಕ್ಟ್ರಿ ಪೆರೇಡ್ ಮಾಡಿದ ಬಸ್ಸನ್ನು ನೋಡೋದಕ್ಕೆ ಬಂದಂತಹ ಜನ, ಆಟಗಾರರನ್ನ ರಿಸೀವ್ ಮಾಡೋದಕ್ಕೆ ಬಂದಂತಹ ಜನ, ಇಟ್ ಜಸ್ಟ್ ರಿಯಲಿ ಬ್ರೋಕ್ ರೆಕಾರ್ಡ್ಸ್ ಅಂತ ಅನ್ಬೋದು. ಅವರು ಅವತ್ತಿನ ದಿನ ಮಧ್ಯಾಹ್ನ 3 ಗಂಟೆಯಿಂದ ವೆಯ್ಟ್ ಮಾಡ್ತಿದ್ರು ಜನ ಅಂತ. ಆ್ಯಂಡ್ ಟೀಮ್ ಬಸ್ ಬರೋ ಅಷ್ಟೊತ್ತಿಗೆ ನಾವೆಲ್ಲ ನೋಡಿದ್ವಿ ಕತ್ಲಾಗ್ಬಿಟ್ಟಿತ್ತು. ಅಂದರೆ 6 ಗಂಟೆ 7 ಗಂಟೆ ಸುಮಾರು ಆಗಿತ್ತು ಅನಿಸುತ್ತೆ. ಅಂದರೆ ಸತತವಾಗಿ 3ರಿಂದ 4ರಿಂದ 5 ಗಂಟೆ ತನಕ ಫ್ಯಾನ್ಸ್ ವೆಯ್ಟ್ ಮಾಡ್ತಿದ್ರು ತಮ್ಮ ಇಷ್ಟವಾದ ಪ್ಲೇಯರ್ಸ್ನ ನೋಡೋದಕ್ಕೆ. ಆ್ಯಂಡ್ ಇಟ್ ವಾಸ್ ಆಲ್ ವರ್ತ್ ಇಟ್ ಫಾರ್ ದ ಪೀಪಲ್ ಇನ್ ಮುಂಬೈ. ಸೊ ಡೆಲ್ಲಿ ಟು ಮುಂಬೈ ಬರುವಾಗ ಇಂಡಿಯನ್ ಟೀಮ್ಗೆ ವಿಸ್ತಾರ ಏರ್ಲೈನ್ಸ್ ಅವರು ಒಂದು ಸ್ಪೆಷಲ್ ಫ್ಲೈಟ್ ಕಳಿಸಿದ್ರು. ಅದರ ನಂಬರ್ ಏನಿತ್ತು ಅಂದರೆ UK 1845 ಆಗಿತ್ತು. ಇನ್ ಟ್ರಿಬ್ಯೂಟ್ ಟು ಡೆಡಿಕೇಶನ್ ಟು ವಿರಾಟ್ ಕೊಹ್ಲಿಸ್ ಆ್ಯಂಡ್ ರೋಹಿತ್ ಶರ್ಮಾಸ್ ಜರ್ಸಿ ನಂಬರ್. ಸೊ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಗೆಸ್ಚರ್ ಫ್ರಮ್ ವಿಸ್ತಾರ ಏರ್ಲೈನ್ಸ್ ಅಂತ ಹೇಳ್ಬೋದು. ಸೊ ಇದಲ್ಲದೆ ಅವರು ಮುಂಬೈಯಲ್ಲಿ ಲ್ಯಾಂಡ್ ಆದಾಗ ಕೂಡ ವಿಸ್ತಾರ ಫ್ಲೈಟು ಛತ್ರಪತಿ ಶಿವಾಜಿ ಏರ್ಪೋರ್ಟ್ ಮುಂಬೈಯಲ್ಲಿ ಲ್ಯಾಂಡ್ ಆದಾಗ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ವಾಟರ್ ಸಲ್ಯೂಟ್ ಕೂಡ ಸಿಕ್ತು, ಮೆಜೆಸ್ಟಿಕ್ ವಾಟರ್ ಸಲ್ಯೂಟ್. ಸೊ ಇದೆಲ್ಲ ಡಿಸರ್ವ್ ಮಾಡ್ತಾರೆ ಖಂಡಿತವಾಗ್ಲೂ ಇಂಡಿಯನ್ ಕ್ರಿಕೆಟ್ ಟೀಮ್. ಯಾಕಂದರೆ ಎಷ್ಟು ವರ್ಷಗಳಾದಮೇಲೆ 2013 ಚಾಂಪಿಯನ್ಸ್ ಟ್ರೋಫಿ ICC ಟೂರ್ನಮೆಂಟ್ ಆಗಿತ್ತು, ಅದನ್ನ ಗೆದ್ದಿದ್ವಿ. ಬಟ್ ಅದಕ್ಕೆ ಮುಂಚೆ ನಮ್ಮ ಇಂಡಿಯಾಗೆ ವರ್ಲ್ಡ್ ಕಪ್ ಬಂದಿದ್ದು ಅಂತಂದರೆ 2011 ಸೊ 2011 ಆದಮೇಲೆ ಇಟ್ ವಾಸ್ 2024 T20 ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ಗೆದ್ದಿರೋದು. ಸೊ ಇಟ್ ಹ್ಯಾಪೆಂಡ್. ಸೊ ಎಲ್ಲರಿಗೂ ಒಂದು ಖುಷಿಯ ಮೂಮೆಂಟ್ ಅಂತಲೇ ಹೇಳ್ಬೋದು. 3 ಜನ ಲೆಜೆಂಡ್ಸ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆ್ಯಂಡ್ ರವೀಂದ್ರ ಜಡೇಜಾ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು T20 ಕ್ರಿಕೆಟಿಂದ. ಆ್ಯಂಡ್ ದೆನ್ ಅವ್ರ ಜೊತೆಗೆ ಯಾರು ಹೊರಡ್ತಾ ಇದ್ದಾರೆ ಅಂತಂದರೆ ಇಟ್ ಈಸ್ ದ ಸಪೋರ್ಟ್ ಸ್ಟಾಫ್ ಹೆಡೆಡ್ ಬೈ ಹೆಡ್ ಕೋಚ್ ರಾಹುಲ್ ದ್ರಾವಿಡ್. ಸೊ ಫ್ಯಾಂಟಾಸ್ಟಿಕ್ ಟೆನ್ಯೂರ್ ಅವ್ರದ್ದು 2021 ಸ್ಟಾರ್ಟ್ ಮಾಡಿದ್ದು 2024 ವರ್ಲ್ಡ್ ಕಪ್ಗೆ ಎಂಡ್ ಆಗ್ತಾ ಇದೆ. ಆ್ಯಂಡ್ ಆ ಒಂದು ಫೋನ್ ಕಾಲ್ ಕಾನ್ವರ್ಸೇಷನ್ ಬಹಳ ವೈರಲ್ ಆಗಿದೆ, ಅದೆಲ್ಲ ಕೇಳಿದ್ವಿ. ರೋಹಿತ್ ಶರ್ಮಾ 2023 ODI ವರ್ಲ್ಡ್ ಕಪ್ನ ಫೈನಲ್ ಆದಮೇಲೆ ಇಂಡಿಯಾ ಏನು ಲಾಸ್ ಕಂಡಿದ್ರು, ಅದಾದಮೇಲೆ ರೋಹಿತ್ ಶರ್ಮಾ ಅವರು ರಾಹುಲ್ ದ್ರಾವಿಡ್ ಅವರಿಗೆ ಫೋನ್ ಮಾಡಿ ಲೆಟ್ಸ್ ಹ್ಯಾವ್ ಅನದರ್ ಕ್ರ್ಯಾಕ್ ಆನ್ ಇಟ್ ಅಂತ ಹೇಳಿದರು. ಹಂಗಂತ ಅಂದರೆ ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ. ಸೊ ಆ ಒಂದು ಟ್ರೈ ಏನು ಮಾಡಿದ್ರು ಯಶಸ್ವಿ ಆಗಿದೆ. ಇವಾಗ ಇಂಡಿಯಾ ಬಿಕೇಮ್ ದ ಚಾಂಪಿಯನ್ಸ್ ಇವೆಂಚುಯಲಿ. ಸೊ ರಾಹುಲ್ ದ್ರಾವಿಡ್ ಅವ್ರದ್ದು ಈ ಒಂದು ಟೆನ್ಯೂರ್ಗೆ ಒಂದು ಫೆದರ್ ಇನ್ ದ ಕ್ಯಾಪ್ ಅಂತ ಹೇಳ್ಬೋದು. ಫ್ಯಾಂಟಾಸ್ಟಿಕ್ ಹೆಡ್ ಕೋಚ್ ಅವರು, ಒಳ್ಳೆಯ ಪ್ಲೇಯರ್ ಆಗಿ, ಒಬ್ಬ ಲೆಜೆಂಡ್ ಆಗಿ ಅವರ ಪ್ಲೇಯಿಂಗ್ ಡೇಸ್ ಮುಗಿದಿತ್ತು. ಅದಾದಮೇಲೆ ಇವಾಗ ಹೆಡ್ ಕೋಚ್ ಆಗಿ ಇಂಡಿಯಾಗೆ ಒಂದು ವರ್ಲ್ಡ್ ಕಪ್ ತಂದುಕೊಟ್ಟಿದ್ದಾರೆ. ಸೊ ಬಹಳ ಖುಷಿಯಾದ ವಿಚಾರ. ಸೊ ರಾಹುಲ್ ದ್ರಾವಿಡ್ ಇಸ್ ನೌ ಹಿಸ್ ಟೆನ್ಯೂರ್ ಈಸ್ ಓವರ್. ಆ್ಯಂಡ್ ಇವಾಗ ಹೊಸ ಹೆಡ್ ಕೋಚ್ನ ಅನೌನ್ಸ್ ಮಾಡ್ತಾರೆ. ಯಾರಂತ ಅಂದರೆ ಇಟ್ ಈಸ್ ದ ಲೆಫ್ಟ್ ಹ್ಯಾಂಡೆಡ್ ಸ್ಟೈಲಿಶ್ ಬ್ಯಾಟ್ಸ್ಮನ್ ಫ್ರಮ್ ಡೆಲ್ಲಿ, ಗೌತಮ್ ಗಂಭೀರ್ ಅವರು ಇಂಡಿಯಾದ ನ್ಯೂ ಹೆಡ್ ಕೋಚ್ ಆಗಿ ಅಪಾಯಿಂಟ್ ಆಗ್ತಾ ಇದ್ದಾರೆ. ಇವಾಗ ಕರೆಂಟ್ಲಿ ಒಂದು ಸೀರೀಸ್ ನಡೀತಾ ಇದೆ ಜಿಂಬಾಬ್ವೆಯಲ್ಲಿ. ಅಲ್ಲಿಗೆ ಹೆಡ್ ಕೋಚ್ ಆಗಿ ವಿ ವಿ ಎಸ್ ಲಕ್ಷ್ಮಣ್ ಅವರು ಹೋಗಿದ್ದಾರೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರುವ ಒಂದು ಸೀರೀಸ್ನಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಶ್ರೀಲಂಕಾ ಸೀರೀಸ್ ಏನು ಸ್ಟಾರ್ಟ್ ಆಗುತ್ತೆ ಅದರಿಂದ ಗೌತಮ್ ಗಂಭೀರ್ ಅವರ ಟೆನ್ಯೂರ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆ ಒಂದು ಪರ್ಟಿಕ್ಯುಲರ್ ಸೀರೀಸ್ಗೆ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ವಿಲ್ ಬಿ ರೆಸ್ಟೆಡ್. ಆ್ಯಂಡ್ ಆ ಒಂದು ಸೀರೀಸ್ನ ಪಾರ್ಟ್ ಆಗಿರಲ್ಲ. ಬಟ್ ದೆನ್ ಸೆಪ್ಟೆಂಬರಿಂದ ಜಾನ್ವರಿ ತನಕ ಇಂಡಿಯಾದ ಒಂದು ಫ್ರೂಟ್ಫುಲ್ ಟೆಸ್ಟ್ ಸೀರೀಸ್ ಇದೆ. ಟೆಸ್ಟ್ ಮ್ಯಾಚಸ್ ಆಡ್ತಾ ಇರ್ತಾರೆ, ಸೀರೀಸ್ ಆಫ್ ಟೆಸ್ಟ್ ಮ್ಯಾಚಸ್ ಆಡ್ತಾರೆ. ಫ್ರೂಟ್ಫುಲ್ ಅಂತ ಕರಿಬೋದು ಆ ಒಂದು ಫೇಸ್ನ. ಯಾಕೆಂದರೆ ಟೆಸ್ಟ್ ಕ್ರಿಕೆಟ್ ನಮಗೆಲ್ಲ ಗೊತ್ತು, ಇಟ್ ಈಸ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಬೆಸ್ಟ್ ಫಾರ್ಮ್ಯಾಟ್ ಆಫ್ ಕ್ರಿಕೆಟ್ ಅಂತ ಕರಿಬೋದು. ಸೊ ಆ ಒಂದು ಫ್ರೂಟ್ಫುಲ್ ಪಾರ್ಟ್ ಆಫ್ ದ ಇಯರ್ ಇನ್ನೇನು ಬರ್ತಾ ಇದೆ. ಸೊ ಗೌತಮ್ ಗಂಭೀರ್ ಆ್ಯಂಡ್ ಕೋ ವಿಲ್ ಬಿ ರಿಯಲಿ ರೆಡಿ ಫಾರ್ ಇಟ್. ಸೊ ಗೌತಮ್ ಗಂಭೀರ್ ಒಂದಿಗೆ ರೋಹಿತ್ ಶರ್ಮಾ ಅವರು ಕೂಡ ಲಾಂಗರ್ ಫಾರ್ಮ್ಯಾಟ್ಸಲ್ಲಿ ಅವರ ಜೊತೆಗೆ ಇರ್ತಾರೆ. ಆ್ಯಂಡ್ T20 ಕ್ಯಾಪ್ಟನ್ ಇನ್ನು ಮುಂದೆ ಯಾರಾಗ್ತಾರೆ, ಯಾರಿಗೆ ಅಪಾಯಿಂಟ್ ಮಾಡ್ತಾರೆ ಕಾದು ನೋಡಬೇಕಾಗುತ್ತೆ. ಬಟ್ ಖುಷಿಯಾದ ವಿಚಾರ ಏನಂದರೆ ನೌ ಇಟ್ ಈಸ್ ಗೌತಮ್ ಗಂಭೀರ್ ರೀಸೆಂಟಾಗಿ ಮೆಂಟರ್ ಆಗಿ IPLನ ಗೆಲ್ಸ್ಕೊಟ್ಟಿದ್ರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ 2024. ಆ್ಯಂಡ್ ನೌ ಗೌತಮ್ ಗಂಭೀರ್ ಇಸ್ ದ ಹೆಡ್ ಕೋಚ್ ಆಫ್ ದ ಇಂಡಿಯನ್ ಕ್ರಿಕೆಟ್ ಟೀಮ್. ಆ್ಯಂಡ್ ಅವ್ರ ಜೊತೆಗೆ ಸಪೋರ್ಟ್ ಸ್ಟಾಫ್ ಕೂಡ ಬೇಕಾಗುತ್ತಲ್ಲ. ಸೊ ಒಬ್ಬರು ಅಪಾಯಿಂಟ್ ಆಗಿದ್ದಾರೆ ಇವಾಗ ಸದ್ಯಕ್ಕೆ. ಅಭಿಷೇಕ್ ನಾಯರ್ ಅವರು ಬ್ಯಾಟಿಂಗ್ ಕೋಚ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಇದು ಕೂಡ ಭಾಳ ಒಳ್ಳೆಯ ವಿಷಯ. ಯಾಕಂದರೆ ಸೀನಿಯರ್ ಪ್ಲೇಯರ್ಸ್ ಹಾಗೂ ಜೂನಿಯರ್ಸ್ ಪ್ಲೇಯರ್ಸ್ ಒಂದಿಗೆ ಒಳ್ಳೆಯ ರ್ಯಾಪೋ ಇಟ್ಕೊಂಡಿರುವಂತಹ ಅಭಿಷೇಕ್ ನಾಯರ್ ಅವರು
ಈಸ್ ಹ್ಯಾಡ್ ಅ ವೆರಿ ಗುಡ್ ರ್ಯಾಪೋ ವಿತ್ ಆಲ್ ದೀಸ್ ಪ್ಲೇಯರ್ಸ್. ಇವಾಗ ರೋಹಿತ್ ಶರ್ಮಾ ಅವರು ಅವರ ಕ್ಲೋಸ್ ಫ್ರೆಂಡು ಅಭಿಷೇಕ್ ನಾಯರ್ ಅವ್ರ ಜೊತೆಗೆ, ಆ್ಯಂಡ್ ಬಹಳಷ್ಟು ಜನ ಪ್ಲೇಯರ್ಸ್ ಅವ್ರ ಜೊತೆಗೆ ಒಳ್ಳೆಯ ರಿಲೇಷನ್ಶಿಪ್ ಕೂಡ ಮೇಂಟೈನ್ ಮಾಡ್ತಾರೆ. ಸೊ ಆ ಒಂದು ರಿಲೇಷನ್ಶಿಪ್ ಖಂಡಿತವಾಗ್ಲೂ ಬೇಕಾಗುತ್ತೆ ಪ್ಲೇಯರ್ಸ್ ಹಾಗೂ ಸಪೋರ್ಟ್ ಸ್ಟಾಫ್ನ ನಡುವೆ. ವಿನಯ್ ಕುಮಾರ್ನ ರಿಕ್ವೆಸ್ಟ್ ಮಾಡಿದ್ದಾರೆ ಗೌತಮ್ ಗಂಭೀರ್ ಅಂತೆಲ್ಲ ನಾವು ಕೇಳ್ಪಡ್ತಾ ಇದ್ದೀವಿ. ಕಾದು ನೋಡಬೇಕಾಗುತ್ತೆ. ವಿನಯ್ ಕುಮಾರ್ ಅವರು ಇನ್ನೂ ಅಪಾಯಿಂಟ್ ಆಗಿಲ್ಲ, ಬಟ್ ಅಭಿಷೇಕ್ ನಾಯರ್ ಈಸ್ ದ ಅಫಿಷಿಯಲ್ ನ್ಯೂಸ್. ಕರೆಂಟ್ಲಿ ನಡೀತಿರುವ ಜಿಂಬಾಬ್ವೆ ಸೀರೀಸ್ ನೀವೆಲ್ಲ ನೋಡಿರ್ತೀರ, ಇಂಡಿಯಾ ಟೂರ್ ಆಫ್ ಜಿಂಬಾಬ್ವೆ. ಅದರಲ್ಲಿ ಮೊದಲನೇ ಪಂದ್ಯದಲ್ಲಿ ಇಂಡಿಯಾ ಸೋಲ್ ಅನುಭವಿಸಿದ್ರು, ಬಟ್ ಸೆಕೆಂಡ್ ಮ್ಯಾಚಲ್ಲಿ ಎಂತಹ ಕಮ್ಬ್ಯಾಕ್ ಆಗಿತ್ತು. ಆ ಒಂದು ಕೈಂಡ್ ಆಫ್ ಬ್ಯಾಟಿಂಗ್ ವಿಕೆಟ್ ಅಲ್ಲ ಅದು, ಬಟ್ ಸ್ಟಿಲ್ ಆ ಒಂದು ವಿಕೆಟ್ನಲ್ಲಿ 234 ಸ್ಕೋರ್ ಮಾಡಿದ್ರು ವಿತ್ ಅಭಿಷೇಕ್ ಶರ್ಮಾ ಸ್ಕಿಂಟಿಲೇಟಿಂಗ್ ಇನ್ನಿಂಗ್ಸ್ 100 ಹೊಡೆದಿದ್ರು. ಸೊ ಇಂಡಿಯಾಸ್ ನೆಕ್ಸ್ಟ್ ಜನರೇಷನ್ ಆರ್ ಸ್ಟೆಪ್ಪಿಂಗ್ ಅಪ್ ಅಂತ ಹೇಳ್ಬೋದು. ಫಸ್ಟ್ ಮ್ಯಾಚ್ ಡಿಸಪಾಯಿಂಟ್ ಆಗಿತ್ತು, ಯಾಕೆಂದರೆ ವರ್ಲ್ಡ್ ಕಪ್ ವಿನ್ನರ್ಸ್ ಆದಂತಹ ಇಂಡಿಯಾ ಆ್ಯಂಡ್ T20 ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗದೇ ಇರುವಂತಹ ಜಿಂಬಾಬ್ವೆ ಮೇಲೆ ಸೋತಿದ್ರು ಅಂತ. ಬಟ್ ಸ್ಟಿಲ್ ಇಟ್ ಹ್ಯಾಪನ್ಸ್ ಇನ್ ಗೇಮ್ ಆಫ್ ಕ್ರಿಕೆಟ್, ಏನು ಮಾಡೋದಕ್ಕಾಗಲ್ಲ. ಸೊ ಸೆಕೆಂಡ್ ಮ್ಯಾಚಲ್ಲಿ ಹೆಂಗೆ ಕಮ್ಬ್ಯಾಕ್ ಮಾಡಿದ್ರು ಅಂತ ನೋಡಿದ್ರಿ. ಸೊ ಚಾಂಪಿಯನ್ ಟೀಮ್ ಇಂಡಿಯನ್ ಕ್ರಿಕೆಟ್ ಟೀಮ್ ವಿರಾಟ್ ಕೊಹ್ಲಿ ಅವ್ರು ಹೇಳ್ದಂಗೆ ವಿ ಹೋಪ್ ದಟ್ ದ ಜೂನಿಯರ್ಸ್ ವಿಲ್ ಬಿ ರೆಡಿ ಟು ಕೀಪ್ ದ ಫ್ಲಾಗ್ ವೇವಿಂಗ್ ಹೈ. ಸೊ 2024ನಲ್ಲಿ ಶುರು ಆಗ್ತಿರುವಂತಹ ಟೆನ್ಯೂರ್ ಗೌತಮ್ ಗಂಭೀರ್ ಅವರ ಒಂದು ಟೆನ್ಯೂರ್ ಶುರು ಆಗ್ತಾ ಇದೆ. ಸೊ ಇದು ಒಂದು ಎಕ್ಸೈಟಿಂಗ್ ಜರ್ನಿ ಆಗಿರುತ್ತೆ. ಸೊ ಈ ಒಂದು ಎಕ್ಸೈಟಿಂಗ್ ಜರ್ನಿಯ ಪಾರ್ಟ್ ನಾವು ಕೂಡ ಆಗಿರ್ತೀವಿ, ಯಾಕಂದರೆ 2025 ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು, 2025 ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಗಿರ್ಬೋದು, ಆ್ಯಂಡ್ ದೆನ್ ಮುಂಬರುವಂತಹ 2027 ODI ವರ್ಲ್ಡ್ ಕಪ್. ಸೊ ಇವು 3 ಮೇಜರ್ ಗೋಲ್ಸ್ ಅಂತ ಕರಿಬೋದು ಫಾರ್ ಗೌತಮ್ ಗಂಭೀರ್ ಆ್ಯಂಡ್ ಇಂಡಿಯನ್ ಕ್ರಿಕೆಟ್ ಟೀಮ್ ಟುಗೆದರ್. ಸೊ ಇದರಲ್ಲೆಲ್ಲ ಸಕ್ಸಸ್ ಸಿಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದೋಸ್ ಪೀಪಲ್ ಹೂ ಆರ್ ಕನ್ಸರ್ನ್ಡ್.